ನಾಯಕರು, ನನ್ನ ಆತ್ಮೀಯರು ಆದಂಥ ಅಶೋಕ್ ಅವರು ಬೆಳಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿಗಳು ತಪ್ಪಾಗಿರೋದನ್ನ ನಾನು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ತಮಗೆ ವಿನಂತಿ ಮಾಡಿದ್ದೀನಿ. ಒಂದು ಮಂಡಲ ಗ್ರಾಮ ಪಂಚಾಯತಿನಲ್ಲಿ ರೆಜುಲೇಷನ್ ಮಾಡಿ ಅನುಮತಿ ಕೊಟ್ಟು ಅದನ್ನು ನಿರಾಕರಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದು ಹನುಮನ ಬಾವುಟವನ್ನು ಆರಿಸ್ತೀನಿ ಅಂತ ಅವರೆಲ್ಲೂ ಅರ್ಜಿಯೇ ಕೊಟ್ಟಿಲ್ಲ, ಅಥವಾ ಧಾರ್ಮಿಕ ಫ್ಲಾಗನ್ನು ಆರಿಸ್ತೀವಿ ಅಂತ ಹೇಳಿ ಅವರಿಗೆ ಅರ್ಜಿಯನ್ನು ಕೊಟ್ಟಿಲ್ಲ. ಅವರು ಒಂದು ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೂ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ ಅಂತೇಳಿ ಕ್ಲಿಯರ್ ಕಟ್ ಆಗಿ ಅವರೇ ಆ ಸಂಘದ ಉದ್ರು ಪತ್ರ ಕೊಟ್ಟಿರ್ತಕ್ಕಂಥದ್ದು. ಅನುಮತಿ ಪತ್ರನು ರಂಗಮಂದಿರದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ಮಾಡಿಕೊಡಬೇಕೆಂದು ಹಾಗೂ ಆ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಆರಿಸಲು ಒಪ್ಪಿರುತ್ತೇವೆ ಹಾಗೂ ಗ್ರಾಮ ಪಂಚಾಯಿತಿಯ ಷರತ್ತುಗಳು ಬದ್ಧರಾಗಿರ್ತೇವೆ ಎಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಅದರಲ್ಲಿ ಆ ಷರತ್ತುಗಳನ್ನು ಕೊಟ್ಟಿದ್ದಾರೆ, ಷರತ್ತನ್ನು ಸಹ ಅವರು ಒಪ್ಪಿದ್ದಾರೆ. ಅದರ ಜೊತೆಗೆ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ. ಒಂದು ಅಫಿಡವಿಟ್ ಆ ಅಸೋಸಿಯೇಷನ್ ಹುಡುಗರು ಗೌರಿಶಂಕರ್ ಏನು ಟ್ರಸ್ಟ್ ಇದೆ, ಅವರು ಒಂದು ಅಫಿಡವಿಟ್ 15 ಜನ ಸಹಿ ಮಾಡಿ ಕೆರಗೋಡು ಗ್ರಾಮದಲ್ಲಿ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜ ಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳನ್ನು ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ ಅಂತೇಳಿ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ. ಇಷ್ಟಲ್ಲದೆ ಅವರು ಮಧ್ಯದಲ್ಲಿ ಹನುಮಾನ್ ಬಾವುಟವನ್ನು ಆರಿಸಿದ್ದಾರೆ. ಹನುಮಾನ್ ಈ ರೆಜುಲೇಷನ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ತಾಲೂಕು ಪಂಚಾಯಿತಿಯ ಅಧಿಕಾರಿ ಅಡ್ಮಿನಿಸ್ಟ್ರೇಟಿವ್ ಇದನ್ನು ವಜಾ ಮಾಡಿದ್ದಾರೆ. ವಜಾ ಮಾಡಿದ ಮೇಲೆ ಹನುಮಾನ್ ಬಾವುಟ ಆರಿಸಿದಾಗ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರು ಅದನ್ನು ಕೆಳಗಿಳಿಸ್ತೀವಿ ಅಂತ ಒಪ್ಕೊಂಡು ಕೆಳಗಡೆ ಇಳಿಸಿ 26ಕ್ಕೆ ರಾಷ್ಟ್ರಧ್ವಜನ ಆರಿಸಿದ್ದಾರೆ. 26 ರಾಷ್ಟ್ರಧ್ವಜ ಆರಿಸಿ 26 ಸಾಯಂಕಾಲ ಕೆಳಗಡೆ ಇಳಿಸಿ 26 ಸಾಯಂಕಾಲ 8 ಗಂಟೆಗೆ ಹನುಮಾನ್ ಧ್ವಜವನ್ನ ಆರಿಸಿದ್ದಾರೆ. ಅವಾಗ ನಮ್ಮ ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಡಳಿತ ನೀವು ಬರ್ಕೊಟ್ಟಂಗೆ ಮತ್ತು ನೀವು ಕಾನೂನಿನಂತೆ ನಡ್ಕೊತಾ ಇಲ್ಲ ಅಂತ. ಅದು ಜಾಗ ಬಂದು ಯಾವುದೇ ಖಾಸಗಿ ದೇವಸ್ಥಾನ ಅಲ್ಲ, ಅದು ಪಂಚಾಯತಿಯ ವ್ಯಾಪ್ತಿಯ ಜಾಗ, ರಂಗಮಂದಿರ, ಪಂಚಾಯತಿ ಸರ್ಕಾರದಿಂದ ಖರ್ಚು ಮಾಡಿರ್ತಕ್ಕಂಥ ರಂಗಮಂದಿರ. ಹಾಗಾಗಿ ಇಂಥ ಅವಕಾಶ ಇಲ್ಲ ಅಂತ. ಬೆಳಿಗ್ಗೆ 9 ಗಂಟೆಗೆ ಇವ್ರು ಹೇಳಿದ್ರು, ಮಧ್ಯರಾತ್ರಿ 12 ಗಂಟೆಗೆ ಹನುಮಾನ್ ಧ್ವಜನ ಇರಿಸಿದ್ರು ಅಂತ. ರಾತ್ರಿ ಅಲ್ಲ, ಬೆಳಗ್ಗೆ 9 ಗಂಟೆಗೆ ನಮ್ಮ ಅಧಿಕಾರಿಗಳು ಹೋದಾಗ ಒಂದ್ ನಿಮಿಷ ಇರ್ರಿ, ನೀವು ಮಾತಾಡೋಲ್ಲ, ಚರ್ಚೆ ನೋಡಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಅಲ್ಲೇ ವಿಚಾರವನ್ನು ಗಮನಕ್ಕೆ ತರ್ತಾ ಇದ್ದಾರೆ. ಸತ್ಯನ ಆಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ. ಹೆಂಗ್ ಮಾಡ್ತಾರೆ? ಏನು ಸರ್ಕಾರದ ಪರವಾಗಿ ಯಾವುದೇ ಮಂತ್ರಿಯೂ ಹೇಳಿಕೆ ಮಾಡಬಹುದು. ಇಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಗವರ್ನಮೆಂಟ್. ಸರ್ಕಾರದ ಅದು ನಿಯಮಾವಳಿಯಲ್ಲಿ ಇರೋದು ಹಾಗೆ, ವಾಡಿಕೆನೂ ಹಾಗೆ, ಸಂಪ್ರದಾಯನೂ ಹಾಗೆ. ಎನಿ ಮಿನಿಸ್ಟರ್ ಕ್ಯಾನ್ ಆನ್ಸರ್ ಆನ್ ಬಿಹಾಫ್ ಆಫ್ ದ ಗವರ್ನಮೆಂಟ್. ಗೊತ್ತಿದೆ, ಗೊತ್ತಿರೋದವ್ರಿಗೆ ಗೊತ್ತಿರೋ ವಿಷಯ ಹೇಳ್ತೀರಿ, ಗೊತ್ತಿರೋ ವಿಷಯನೇ ಉಲ್ಲೇಖ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೊಡಬೇಕು. ಲ್ಯಾಂಡ್ ಅಪ್ಪ
ಯಾರು ಉತ್ತರ ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ಸಭಾಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಮಾಡ್ಲಿ ಬಿಡಿ. ಸಚಿವರವರು ನಿಮ್ಗೆ ಸರ್ಕಾರದ ವಿಚಾರ ಬಂದಾಗ ನಾನು ನಿಮ್ಮನ್ನು ಕೇಳಿ ಉತ್ತರ ಕೊಡ್ಬೇಕಾಗಿಲ್ಲ, ಸಭಾಧ್ಯಕ್ಷರು ಕೇಳಿದ್ರೆ ಸ್ಟೇಟ್ಮೆಂಟ್ ನಾನು ಮಾತಾಡ್ಬೇಕಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ಸ್ಟೇಟ್ಮೆಂಟ್ ಮಾಡಬೇಕು. ಈಗ ನನಗೆ ಕ್ಲಾರಿಫಿಕೇಶನ್ ಅವ್ರು ಕೊಡ್ತಾ ಇದ್ದಾರೆ. ಕ್ಲಾರಿಫಿಕೇಶನ್ ಕೊಡೋದಲ್ಲ, ನೋಡಿ ನಿಮ್ಗೆ ತಿಳಿದ ವಿಚಾರ ಹೇಳಿದ್ರಿ. ನನ್ನ ವಿಚಾರಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಕೊಡ್ತಾರೆ. ಹೋಮ್ ಮಿನಿಸ್ಟರ್ ರಿಪ್ಲೈ ಕೊಡುದು. ಈಗ ಯಾರು ಬೇಕಾದ್ರೂ ಮಾತಾಡೋದು. ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ. ರಿಪ್ಲೈ ಹೋಮ್ ಮಿನಿಸ್ಟರ್ ಅಧ್ಯಕ್ಷ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾಯಕರು ಮಾತಾಡ್ಬೇಕಾದ್ರೆ ಆಯ್ತಾ ಇಲ್ಲ. ಒಂದೇ ನಿಮಿಷ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕರು ಮಾತಾಡ್ಬೇಕು ಇದೆ ಅಂತ ಹೇಳಿದ್ರೆ ಅವರು ಕ್ಲಾರಿಫಿಕೇಶನ್ ಕೊಡಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರ ಹೆಸರು ಉಲ್ಲೇಖನೆ ಮಾಡಿಲ್ಲ. ಜಿಲ್ಲಾ ತಗೊಂಡಿದ್ದಾರೆ. ನಿಮ್ಮ ಹೆಸರು ಮಾಡಬೇಕು. ನಿಮ್ಮ ಹೆಸರು ಎಲ್ಲಿ ತಗೊಂಡಿದ್ದಾರೆ? ಕೆಲಸ ಕಂಟಿನ್ಯೂ ಮಾಡಿ ಫಿನಿಶ್ ಬೇಗ ಸರ್ ಮುಗಿಸ್ತೀವಿ. ಬರ್ತಿದ್ದೆ ನನ್ ಸ್ವಾಮಿ ಅವರು ಅಂತ ತಾನೇ ಕೊಡೋದು. ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಸರ್ಕಾರದ ಪರವಾಗಿ ಮಂತ್ರಿ ಉತ್ತರ ಕೊಡ್ಲಿಕ್ಕೆ ಅವ್ರ ಹೆಸರು ಹೇಳ್ಬೇಕು ಅಂತಿಲ್ಲ. ಅದು ಸದಸ್ಯರಿಗೆ ಅದು ಅನ್ವಯಿಸ್ತದೆ. ಯಾವುದೇ ಸಚಿವರಾಗಿರ್ಲಿ ಮಾನ್ಯ ಸಭಾಧ್ಯಕ್ಷರ ಅನುಮತಿಯನ್ನ ತೆಗೆದುಕೊಂಡು ಹೇಳಿಕೆಯನ್ನ ಮಾಡಬಹುದು. ತಮ್ಗೆ ಓದಿ ಹೇಳ್ತೇನೆ. ಅಷ್ಟಕ್ಕೂ ತಮ್ಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಗೊತ್ತಿಲ್ಲದೆ ಇರೋರ್ಗಾದ್ರೆ ನಾನು ಹೇಳ್ಬೋದು. ಸ್ಪೀಕರ್ ಹೇಳಿ ಮಾತಾಡ್ತಾ ಇದ್ದೇನೆ ಸರ್. ಅಪೋಸಿಷನ್ ಲೀಡರ್ ಅವ್ರು ಸ್ಟೇಟ್ಮೆಂಟ್ ಮಾಡಬಹುದು. ಗೌರವ ನಾನು ಮಾತಾಡಿಲ್ಲ. ಅದಾದ್ಮೇಲೆ ಬೇರೆಯವರೆಲ್ಲ ಮಾತಾಡಿದ್ದಾರೆ. ತಪ್ಪಾಗಿ ಮಾತಾಡಿ ಲಾಂಡ್ ಆರ್ಡರ್ ಸಬ್ಜೆಕ್ಟ್ ಇಲ್ಲ. ಈಗ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಂತರ ಸದನ ಕೇಳಲಿಕ್ಕೆ ಬಯಸ್ತೇನೆ. ತಮ್ಮ ಮುಖಾಂತರ with the consent of the speaker, a minister may make a statement on a matter of public importance. ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಸಾರ್ವಜನಿಕ ಪ್ರಮುಖ ವಿಷಯದ ಬಗ್ಗೆ ಮಂತ್ರಿಗಳು ಹೇಳಿಕೆಯನ್ನ ಮಾಡಬಹುದು. ನಿಯಮ 345. ಆ ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಅವರು ಹೇಳಿಕೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ನಾವು ನಡೆಸ್ತಾ ಇರೋದು ಮಾನ್ಯ ಅಧ್ಯಕ್ಷರೇ, it is a form of collective government. Cabinet andre every member of cabinet is responsible. ಮುಖ್ಯಮಂತ್ರಿಗಳು ಕೂಡ he is the first among the equals. ಹಾಗಾಗಿ we are competent. ವಿರೋಧ ಪಕ್ಷದ ನಾಯಕರ ಮಾತಿಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಸಾರ್ವಜನಿಕ ಮಾತುಗಳಲ್ಲ. ತೋರಿಸಿ. ನೀವು ಹೇಳಿದ್ದು ಕಾನೂನಲ್ಲ. ಕಾನೂನಲ್ಲಿ ಇರೋದು ಕಾನೂನಾಗುತ್ತೆ. ಕಾನೂನಲ್ಲಿ ಹೇಳಿದಿರಿ. ಕಾನೂನಲ್ಲಿ ಸಾರ್ವಜನಿಕ ಮಾತದ್ದು ಅಂತ ಹೇಳಿದಲ್ಲ. ಮೆಂಬರ್ ಆಫ್ ದ ಗವರ್ನಮೆಂಟ್
ಮೇಕಿಂಗ್ ಎ ಫ್ಯಾಕ್ಚುಯಲ್ ನಾಯಕರು ತಪ್ಪು ಮಾಹಿತಿ ಕೊಡಿ. ಅವರು ಮಹತ್ವದ್ದಲ್ಲ. ಅವರು ಅಭಿಪ್ರಾಯ ಹೇಳ್ತಾ ಇಲ್ಲ, ಸರ್ಕಾರದಲ್ಲಿರುವ ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಮಂತ್ರಿಗಳು ಯಾವಾಗ ಹೇಳಿಕೆ ಕೊಡಬಹುದು ಅಂತಂದ್ರೆ ಸದನ ನಡೀತಾ ಇದ್ದಾಗ ರಾಜ್ಯದಲ್ಲಿ ಯಾವ್ದಾದ್ರು ಘಟನೆ ನಡೆದಿದ್ರೆ ಆ ಘಟನೆಯ ಕುರಿತಂತೆ ಹೇಳಿಕೆಯನ್ನು ಕೊಡಬಹುದು ಬಿಟ್ರೆ ಯಾವತ್ತೂ ನಡೆದಿರೋ ಹೇಳಿಕೆ ಇವತ್ತು ಹೇಳಿಕೆ ಕೊಡ್ಲಿಕ್ಕೆ ಬರಲ್ಲ. ಸದನ ನಡೀತಿರ್ಬೇಕಾದ್ರೆ ಯಾವ್ದಾದ್ರು ಘಟನೆ ನಡೆದ್ರೆ ಸದನದ ಗಮನಕ್ಕೆ ತರಬೇಕಾಗಿರುವಂತದ್ದು ಸಚಿವರ ಕರ್ತವ್ಯ. ಇಲ್ಲಿರೋದು ಅದನ್ನೇ. ಅವ್ರು ಹೇಳಿದ್ದಕ್ಕೆ ನಾನು ಮಂತ್ರಿ ಸಮಸ್ಯೆ ಅವ್ರು ಉತ್ತರ ಕೊಟ್ಟರೆ ನಿಮಗೇನು ಸಮಸ್ಯೆ? ಕೂತ್ಕೊಳ್ಳಿ. ಚಂದ್ರಸ್ವಾಮಿ ಅವರೇ, ವಿರೋಧ ಪಕ್ಷದವರಿಗೆ ಗೌರವ ಕೊಟ್ಟು ನಾನು ಹೇಳ್ತಾನೆ, ಅವರು ರೂಲ್ಸ್ ಓದ್ಲಿ, ಕೌಲನ್ ಶೆಕ್ದರ್ ಓದ್ಲಿ. ಎನಿ ಮೆಂಬರ್ ಆಫ್ ದ ಕ್ಯಾಬಿನೆಟ್ cannot make a statement on behalf of the government ಅಂತ ಎಲ್ಲಾದ್ರೂ ಇಂಟರ್ಪ್ರಿಟೇಷನ್ ಇದ್ರೆ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್. ನಮ್ಮ ಕನ್ವೆನ್ಷನ್ ಇಸ್ ಎನಿ ಮೆಂಬರ್ ಆಫ್ ದ ಗವರ್ನಮೆಂಟ್ ಕ್ಯಾನ್ ಮೇಕ್ ಎ ಸ್ಟೇಟ್ಮೆಂಟ್ ಆನ್ ಬಿಹಾಫ್ ಆಫ್ ದ ಗವರ್ನಮೆಂಟ್. ಹಾಗಾಗಿ ತಾವು ಅವಕಾಶ ಕೊಟ್ಟಿದ್ದೀರಾ, ಮುಂದುವರಿಸಬೇಕು ಅಂತ ತಮ್ಮ ಫಾಸ್ಟ್. ಈ ಕ್ಯಾನ್ ಕ್ಲಾರಿಫೈ ಆನ್ ಎನಿ ಸಬ್ಜೆಕ್ಟ್ ಪರ್ಟೈನಿಂಗ್ ಟು ಬಿಸ್ನೆಸ್ ಆಫ್ ಗವರ್ನಮೆಂಟ್. ಮಾನ್ಯ ಅಧ್ಯಕ್ಷರೇ, ಇಷ್ಟೊತ್ತು ಮುಗ್ದೇ ಹೋಗಿರೋದು, ಬಹಳ ಜೊತೆಗೆ ಅವ್ರು ಮಾತನಾಡಿದಾಗ ನಾವು ಬೆಳಗ್ಗೆ ನೀವು ಹೇಳಿದ ತಕ್ಷಣ ಕೂತ್ಕೊಂಡು ಮತ್ತೆ ಮಧ್ಯ ಡಿಸ್ಟರ್ಬ್ ಮಾಡಿ. ನೀವು ನಿಮ್ಮ ವಿಚಾರ ಹೇಳ್ಬೇಡಿ. ದಯಮಾಡಿ ಅಧ್ಯಕ್ಷರೇ, ಇದು ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯದ ಜನರ ಭಾವನಾತ್ಮಕವಾದಂತ ವಿಚಾರ. ದಯಮಾಡಿ ನಮಗೂ ಜವಾಬ್ದಾರಿ ಇದೆ ಸರ್ಕಾರ ನಡೆಸಲಾಗ. ಅನಿಲ್ ಒಂದ್ ನಿಮಿಷಪ್ಪ, ದಯಮಾಡಿ ಇದೇ ಪದ್ಧತಿಯನ್ನ ಹಿಂಗೆ ಮುಂದುವರಿಸಿಕೊಂಡು ಹೋಗ್ತೀರಾ ಅಧ್ಯಕ್ಷರೇ? ನಾನು ಮಾತಾಡಿದ ತಕ್ಷಣ ನೀವು ಅವ್ರಿಗೆ ಅವಕಾಶ ಕೊಟ್ಟಿದ್ರೆ ಅದು ಅರ್ಥ ಇತ್ತು. ನಾನು ಮಾತಾಡಲು ಮುಗಿದು ರಾಜ್ಯಪಾಲರ ಚರ್ಚೆ ನಡೀತಾ ಇದೆ, 5-6 ಜನ ಮಾತಾಡ್ಬಿಟ್ರು. ತಿರ್ಗಿ ಮತ್ತೆ ಬಂದ್ಬಿಟ್ಟು ತಿರ್ಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದು ಬೇರೆ, ಅಫಿಷಿಯಲ್ ಮಾಡೋದು ಬೇರೆ. ನೀವು ಸೀನಿಯರ್ ಸತ್ಯ ಅವರು ಓದಿದ್ದು, ಅವರು ಓದಿದ್ದಾರೆ, ಅಭಿಪ್ರಾಯ ಹೇಳಿಲ್ಲ. ಜನಗಳಿಗೆ ಸುಳ್ಳನ್ನ ಆಡಿಸ್ಲಿಕ್ಕೆ ಅವಕಾಶ ಮಾಡಬೇಕು. ನಾನು ಬಹಳ ಪರ್ಟಿಕ್ಯುಲರ್ ಹೇಳೋದೇ ತಪ್ಪ. ಸುಳ್ಳಿನ ಬರುತ್ತೆ. ನೀವು ಹೆಂಗ್ ಹೆಂಗಾಗುತ್ತೆ? ನೀವು ಪಾರ್ಲಿಮೆಂಟ್ ಸರ್ಕಾರದಲ್ಲಿ ಇರುವ ದಾಖಲೆಯನ್ನು ಓದಿ ಹೇಳಿದ್ದಾರೆ ಅಷ್ಟೇ ಅವರು. ನಾನು ವಿಷಯ ಮಾತಾಡ್ತಿಲ್ಲ. ನಾನು ಚರ್ಚೆನಲ್ಲಿ ಪಾಲ್ಗೊಂಡ್ರೆ ನನಗೆ ವಿರೋಧ ಇಲ್ಲ. ನಡೆದಿದೆ ಅದನ್ನ ಹೇಳ್ಬೇಕು, ಸ್ಟೇಟ್ಮೆಂಟ್ ಮಾಡಬೇಕು. ಚರ್ಚೆಲ್ ಪಾಲ್ಗೊಳ್ಳಿ, ಯಾರು ಬೇಡ ಅಂತ ಹೇಳಿದ್ರೆ ಚರ್ಚೆಲ್ ಪಾಲ್ಗೊಂಡು ಮಧ್ಯಪ್ರವೇಶ ಮಾತಾಡಿದ್ರೆ ವಿರೋಧ ಇಲ್ಲ. ಮಧ್ಯ ಪ್ರವೇಶ ಯಾಕೆ ಮತ್ತೆ ಚರ್ಚೆ ಮಾಡ್ತೀರಿ? ಏನ್ ಮಾತಾಡಿ ಹೇಳ್ಬೇಡಿ. ಆಯ್ತು ಅಧ್ಯಕ್ಷರೇ, ಮಧ್ಯ ಅವ್ರು ಎದ್ದದ್ ಕೇಳಿದ್ರೆ ಇಲ್ಲಿ ಯಾಕೆ ಆಯ್ತು ಕಂಟಿನ್ಯೂ ಮಾಡಿ ನೀವು. ಆಯ್ತು ಅಧ್ಯಕ್ಷರೇ, ಒಂದು ಅಫಿಡವಿಟ್ ಅನ್ನು ಕೊಟ್ಟಿದ್ದಾರೆ ಪಂಚಾಯತಿಗೆ. ಗೌರಿ ಶಂಕರ ಟ್ರಸ್ಟ್ನವರು ಅರ್ಜಿ ಕೊಟ್ಟಿರ್ತಕ್ಕಂಥ ಇದೆ, ನಿಮ್ಮೆಲ್ಲವನ್ನೂ ಕಳಿಸ್ಕೊಡ್ತೀನಿ. ರೆಕಾರ್ಡ್ ತಪ್ಪಾಗಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಎದ್ದು ಹೇಳ್ತಾ ಇದ್ದೀನಿ ವಿನ ನನಗೇನು ವಿರೋಧ ಪಕ್ಷದ ಮೇಲೆ ಫೈಟ್ ಮಾಡಬೇಕು, ಅಶೋಕ್ ಮೇಲೆ ಫೈಟ್ ಮಾಡಬೇಕು ಅಂತಲ್ಲ. ಮಂಡ್ಯ ಜಿಲ್ಲೆ ಬಹಳ ವರ್ಷದಿಂದ ಸೌಹಾರ್ದಿತವಾಗಿ ಜಾತ್ಯತೀತ ಮನೋಭಾವ ಇಟ್ಕೊಂಡು ಕುವೆಂಪು ಅವರ ತತ್ವವನ್ನು ಇಟ್ಕೊಂಡು ನಾವು ಯಾವುದೇ ಕಮ್ಯುನಲ್ ಕ್ಲಾಸಸ್ ಇಲ್ದಲ್ಲೇ ಬಹಳ ಅನ್ಯೋನ್ಯವಾಗಿ ಹೋಗ್ತಿದ್ದೀವಿ. ರಾಜಕಾರಣ ಬಂದಾಗ ರಾಜಕಾರಣ ಅದ್ ಬಿಟ್ಟು ಹೊರಗಡೆ ಬಂದಾಗ ನನ್ನ ಮಾತನ್ನು ಕೇಳಲ್ಲ, ಅವ್ರ ಮಾತನ್ನು ಕೇಳಲ್ಲ, ಇನ್ನೊಬ್ಬರ ಮಾತನ್ನು ಕೇಳಲ್ಲ, ಅವ್ರದ್ದೇ ಆದಂತ ಗೌರವಯುತವಾಗಿ ನಡ್ಕೊಳ್ಳೋದು ಗೊತ್ತಿದೆ. ಅದನ್ನ ಮತ್ತೆ ಬಂದು ಈ ತರದನ್ನ ಮಾಡಬಾರ್ದಂತ. ಬೆಳಗ್ಗೆ ಅವರು ರಾತ್ರಿ 12 ಗಂಟೆಗೆ ಹನುಮಾನ್ ಬಾವುಟನ ಇಳಿಸಿದ್ರು ಅಂತ ಹೇಳಿದ್ರು. ತಿಳಿಸ್ತೀನಿ ಅಧ್ಯಕ್ಷರೇ,
ಸೊ ಬೆಳಗ್ಗೆ 9 ಗಂಟೆಗೆ ಅವರೇ ಅನುಮತಿ ತಗೊಂಡು ಅವರೇನೆ ಓಪನ್ ಮಾಡಿ ಲಾಕ್ ಅನ್ನ ಕೆಳಗಡೆ ಇಳಿಸಿದ್ದಾರೆ. ನಂಬೌಟ್ ಅನ್ನ ಅಧಿಕಾರಿಗಳು ಆಮೇಲೆ ಬೆಳಗ್ಗೆ ಆರಿಸಬೇಕು, ಸಾಯಂಕಾಲ. ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಯವರೇ ಗವರ್ಮೆಂಟ್ ಆದೇಶ ಮಾಡಿದೆ 24 ಗಂಟೆನೂ ರಾಷ್ಟ್ರಧ್ವಜವನ್ನ ಹಾರಿಸಲಿಕ್ಕೆ ಅನುಮತಿ ಇದೆ. ಅದು ಗೊತ್ತಿಲ್ಲದೆ ಇದ್ರೆ ತರ್ಸ್ಕೊಂಡು ಯಾವುದೇ ಮಂಡಲದಲ್ಲಿ ಈ ತರ ಘಟನೆ ನಡೆಯುವ ಅವಕಾಶ ಇಲ್ಲ. ಪ್ರತಿಭಟನೆ ಮಾಡಿದ್ದಾರೆ, ಸರ್ಕಾರದ ವಸ್ತು ಮೇಲೆ ಕಲ್ಲೆಸ್ತಿದ್ದಾರೆ. ಸೊ ಇದನ್ನೆಲ್ಲ ಹೊಣೆ ವಿರೋಧ ಪಕ್ಷದ ನಾಯಕರೇ ತಗೋಬೇಕಾಗುತ್ತೆ. ನಡೆದಿರೋದು ಸಾಕಷ್ಟು ಸರ್ಕಾರದ ಆಸ್ತಿ ಪಾಸ್ತಿ ಮೇಲೆ ಹಾನಿಯಾಗಿದೆ, ಅದೆಲ್ಲರೂ ಅವರೇ ಉತ್ತರ ಹೇಳಬೇಕಾಗುತ್ತೆ, ನಾವಲ್ಲ. ಇದರಿಂದ ದಯಮಾಡಿ ಇಂಥ ಯಾವುದೇ ನಮ್ಮ ಜಿಲ್ಲೆ ಅಥವಾ ಇನ್ನೊಂದು ಜಿಲ್ಲೆನಲ್ಲಿ ಈ ತರದ ಘಟನೆ ನಡೀಲಿಕ್ಕೆ ಅವಕಾಶ ಕೊಡಬೇಡಿ. ರಾಜಕಾರಣ ಮಾಡಿ ನಾವು ಅಲ್ಲಿ ಕೂತಿದ್ದ ಸುಮ್ಮನೆ ಇರ್ಲಿವಾ? ಈಗ ನಾವು ಇಲ್ಲಿ ಬಂದಿದ್ದೀವಿ ಅಲ್ಲ, ರಾಜಕಾರಣ ಮಾಡಿ ಬೇಡ. ಚನ್ನಬಸಪ್ಪ ಅವರು ಅಶೋಕ್ ನಿಲ್ಲಿ, 1 minute.